ಒಂದು ಮದುವೆ ಮನೆಯಲ್ಲಿ ಒಂದಷ್ಟು ಜನ ಸೇರಿದ್ದರು. ಈ ಸಂದರ್ಭಗಳಲ್ಲಿ ಇರುವ ಹಾಗೆ ದಿಕ್ಕು ದೆಸೆ ಇಲ್ಲದ ಹರಟೆ ತಲೆ ಎತ್ತಿತ್ತು. ಆ ಗುಂಪಿನಲ್ಲಿ ಗಂಡಸರೇ ಇದ್ದರು. ಹೆಂಗಸರೆಲ್ಲ ಜಗಮಗಿಸುವ ಸೀರೆಗಳನ್ನಿಟ್ಟುಕೊಂಡು ಜೋರಾಗಿ ಮಾತನಾಡುತ್ತಾ ಮದುವೆಗೆ ಸಂಭ್ರಮ ತರುತ್ತಿದ್ದರು. ಯಾರೋ ಇನ್ನೊಬ್ಬರಿಗೆ ಕೇಳಿದರು, ನಿಮ್ಮ ಹೆಂಡತಿ ಏನು ಮಾಡುತ್ತಾರೆ? ಅವರು ತುಸು ಹೆಮ್ಮೆಯಿಂದಲೇ, ಆಕೆ KES ಆಗಿದ್ದಾಳಲ್ಲ, ಈಗ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಳೆ, ಇನ್ನೇನು IAS ಬಂದು ಬಿಡುತ್ತದೆ ಎಂದು ಹೇಳಿ ಒಂದು ಸುತ್ತು ಎಲ್ಲರನ್ನು ನೋಡಿದರು. ಇದೇ ರೀತಿ ನಿಮ್ಮ ಹೆಂಡತಿ ಏನು ಮಾಡುತ್ತಾರೆ ಎಂದು ಮತ್ತೊಬ್ಬರಿಗೆ ಕೇಳಿದರು. ಕೆಲವರು ಬ್ಯಾಂಕ್ ಆಫೀಸರ್, ಕ್ಲರ್ಕ್, ಶಿಕ್ಷಕಿ ಹೀಗೆಲ್ಲ ವೃತ್ತಿಗಳನ್ನು ಹೇಳಿದರು. ಒಬ್ಬರು ನನಗೆ ಕೇಳಿದರು, ನಿಮ್ಮ ಹೆಂಡತಿ ಏನು ಮಾಡುತ್ತಾರೆ? ಆಗ ನಾನು ಹೇಳಿದೆ, ನನ್ನ ಹೆಂಡತಿ ಮಾಡುವ ಕೆಲಸವನ್ನು ಏನೆಂದು ಹೇಳಲಿ, ಆಕೆ ಯಾವಾಗಲೂ ಕೆಲಸದಲ್ಲೇ ಇರುತ್ತಾಳೆ, ನನಗೆ ಸಿಗುವುದಿಲ್ಲ. ಅದಕ್ಕವರು, ಹಾಗಾದರೆ ಯಾವ ಕೆಲಸ ಅವರದು ಎಂದು ಕುತೂಹಲದಿಂದ ಕೇಳಿದರು. ನೋಡಿ, ಆಕೆ ಕಾಯಿದೆಯಲ್ಲಿ ಪರಿಣಿತಳು, ಮನೆಯಲ್ಲಿ ನಡೆಯಬೇಕಾದರ ಕಾಯಿದೆ ಎಲ್ಲ ಆಕೆಯೇ ಮಾಡಿದ್ದು. ಆಕೆ ವೈದ್ಯ ವೃತ್ತಿ ಮಾಡುತ್ತಾಳೆ. ಯಾರಿಗಾದರೂ ಆರೋಗ್ಯ ಕೆಟ್ಟರೆ ಯಾವ ಕಷಾಯ ಮಾಡಬೇಕು, ಯಾರಿಗೆ ಬಿಸಿ ನೀರಿನ ಉಗಿ ನೀಡಬೇಕು, ಯಾವ ಮುಲಾಮು ಹಚ್ಚಬೇಕು ಎಂಬುದರ ತೀರ್ಮಾನವೆಲ್ಲ ಆಕೆಯದ್ದೇ. ಆಕಸ್ಮಿಕವಾದ ಗಾಯವೇನಾದರೂ ಆದರೆ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಆಕೆಯೇ ನೀಡುತ್ತಾಳೆ, ಔಷಧಿ ಕೊಡುತ್ತಾಳೆ, ಮರೆಯದೆ ಮಾತ್ರೆ ನೀಡುತ್ತಾಳೆ. ಈ ವೈದ್ಯ ವೃತ್ತಿಯೊಡನೆ ಆಕೆ ಆಹಾರ ತಜ್ಞೆಯೂ ಹೌದು. ಯಾರಿಗೆ ಯಾವುದು ಇಷ್ಟ ಎಂದು ಗಮನಿಸಿ ಆಹಾರ ತಯಾರು ಮಾಡುತ್ತಾಳೆ. ಬೇಜಾರಾದಾಗ ಹಾಗೆ ದಿನ ದಿನವೂ ರುಚಿಯಲ್ಲಿ ಬದಲಾವಣೆ ಮಾಡುವುದು ಆಕೆಯೇ. ಇದಿಷ್ಟೇ ಎನ್ನಬೇಡಿ, ಆರೋಗ್ಯ ಇಲಾಖೆಯು ಆಕೆಯದ್ದೇ. ಬಟ್ಟೆಗಳನ್ನು ಶುದ್ಧಗೊಳಿಸಿ ಜೋಡಿಸಿ ಇಡುವುದು, ಮನೆಯಲ್ಲಿ ಸ್ವಲ್ಪವೂ ಕಸ ಇಲ್ಲದ ಹಾಗೆ ಚೊಕ್ಕಟವಾಗಿ ಇರಿಸುವುದು, ಇದರ ಜೊತೆಗೆ ಹಣಕಾಸು ಅವಳ ಸುಪರ್ದಿಗೆ ಸೇರಿದ್ದು. ಇದ್ದ ಸ್ವಲ್ಪ ಹಣದಲ್ಲೇ ಬೇಕಾದ್ದನ್ನು ಮಾತ್ರ ಖರೀದಿಸಿ ದುಂದು ವೆಚ್ಚ ಮಾಡದೆ ಉಳಿಸಿ ಕೂಡಿಟ್ಟು ಬೇಕಾದಾಗ ಮನೆಗೆ ನೀಡುತ್ತಾಳೆ. ಬ್ಯಾಂಕಿನ ವ್ಯವಹಾರವೆಲ್ಲ ಅವಳದ್ದೇ ಜವಾಬ್ದಾರಿ. ಯಾವ ವಿಶ್ವವಿದ್ಯಾಲಯದ ವಿಶೇಷ ಡಿಗ್ರಿ ಇಲ್ಲದೆ, ತರಬೇತಿ ಇಲ್ಲದೆ ಮಕ್ಕಳಿಗೆ ಶಿಕ್ಷಣ ತರಬೇತಿ ನೀಡುತ್ತಾಳೆ. ಅದರಿಂದ ನಾನು, ನನ್ನ ಮಕ್ಕಳು ಎಲ್ಲ ಆಕೆಗೆ ಶರಣಾಗಿ ಬಿಟ್ಟಿದ್ದೇವೆ. ಅದಕ್ಕೆ ಆಕೆ ಗೃಹಿಣಿ ಎನ್ನಿಸಿಕೊಳ್ಳುತ್ತಾಳೆ ಎಂದೆ. ಅವರು ಬಾಯಿ ತೆರೆದುಕೊಂಡು ಕೇಳುತ್ತಲೇ ಇದ್ದರು. ಇದು ನನ್ನ ಮನೆಯ ವಿಷಯ ಮಾತ್ರ ಅಲ್ಲ, ಪ್ರತಿಯೊಂದು ಮನೆಯಲ್ಲೂ ಮಹಿಳೆ ಮಾಡುವುದು ಇದನ್ನೇ. ಆದರೆ ಬಹಳಷ್ಟು ಗಂಡಂದಿರಿಗೆ ಹೆಂಡತಿಯ ಪರಿಶ್ರಮದ ಅರ್ಥವೇ ಆಗುವುದಿಲ್ಲ. ಯಾರಾದರೂ ಕೇಳಿದರೆ, ನನ್ನ ಹೆಂಡತಿ ಮನೆಯಲ್ಲಿದ್ದಾಳೆ, ಯಾವ ಕೆಲಸದಲ್ಲೂ ಇಲ್ಲ, ಆಕೆ ಹೌಸ್ ವೈಫ್ ಎಂದು ಉದಾಸೀನದಿಂದ ಹೇಳುತ್ತಾರೆ. ಆಕೆ ಮಾಡುವ ಕೆಲಸ 10 ಜನ ಮಾಡುವ ಕೆಲಸ, ಮನೆ ಉಳಿಸುವ ಬೆಳೆಸುವ ಕೆಲಸ ಎಂದರು. ಅವರು ಎಲ್ಲರೂ ಒಪ್ಪಿದಂತೆ ತೋರಿತು. ನಿಜ ಅಲ್ಲವೇ? ನಮ್ಮ ಮನೆಯಲ್ಲಿರುವ ಅನೇಕ ಅಮ್ಮಂದಿರು ಗೃಹಿಣಿಯರು, ಅವರು ಯಾವ ಕೆಲಸಕ್ಕೂ ಹೋಗುವುದಿಲ್ಲ ಎನ್ನುವುದರ ಬದಲು ಅವರು ಮಾಡುವ ಕೆಲಸವನ್ನೆಲ್ಲ ಒಮ್ಮೆ ಅವಲೋಕಿಸಿದರೆ ಅವರ ಬಗ್ಗೆ ಇರುವ ಪ್ರೀತಿ, ಗೌರವ 100 ಪಟ್ಟು ಹೆಚ್ಚಾಗುವುದು. ನಮ್ಮ ಮನೆಯಲ್ಲಿರುವ ಹೆಂಡತಿ, ಅಮ್ಮ, ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲಿಯವರೆಗೆ ನಾವು ಗೌರವ ತೋರುವುದಿಲ್ಲವೋ ಅಲ್ಲಿಯವರೆಗೆ ಅವರನ್ನು ಹೊರಗಿನ ಪ್ರಪಂಚವು ಗೌರವದಿಂದ ನೋಡುವುದಿಲ್ಲ ಎನ್ನುವುದು ನೆನಪಿರಲಿ. ಗೌರವ ಅವರ ವ್ಯಕ್ತಿತ್ವಕ್ಕೆ, ಅವರ ಸಾರ್ಥಕ ಬದುಕಿಗೆ ಸಿಗಬೇಕು, ಸಂಬಳಕ್ಕಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.